ಹಾಯ್ ಫ್ರೆಂಡ್ಸ್, ಪವಿತ್ರ ಡೈಲಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲಾಗಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮೆಷರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. ಫುಲ್ ಲೆಂತು 14 ಇಂಚು, ಶೋಲ್ಡರು 15 ಇಂಚು, ಅಪ್ಪರ್ ಚೆಸ್ಟು 36.5, ಮಿಡ್ ಚೆಸ್ಟು 37, ವೇಸ್ಟು 33, ಎಪೆಕ್ಸ್ ಪಾಯಿಂಟ್ ಬಂದು 10 ಕಾಲು, ಸ್ಲೀವ್ ಲೆಂತು 6, ಸ್ಲೀವ್ ರೌಂಡು 13, ಹಾರ್ಮೋಲ್ ಬಂದು 17, ಫ್ರಂಟ್ ಲೆಂತು 7, ಬ್ಯಾಕ್ ಡೀಪ್ ಬಂದು 10. ಸೊ ಇವಾಗ ಮೊದಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಳ್ಳೋಣ. ಇದು ಬಂದು ಕ್ರಾಸ್ ಇರುತ್ತೆ ಬಟ್ಟೆ, ಅದನ್ನು ಕಟ್ ಮಾಡಿ ರಿಮೂವ್ ಮಾಡೋಕ್ಕೆ. ನೆಕ್ಸ್ಟ್ ಒಂದು ಸ್ಟಿಚಿಂಗ್ ಮಾರ್ಜಿನು ಅರ್ಧ ಇಂಚು. ನಮ್ಮದು ಬ್ಲೌಸ್ ಲೆಂತ್ ಬಂದು 14, ಆಲ್ರೆಡಿ ಕೆಳಗಡೆ ನಾನು ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ. ಸೊ ಇನ್ನು ಅರ್ಧ ಇಂಚು ಮೇಲ್ಗಡೆ ಮಾರ್ಜಿನ್ಗೆ ಸೇರಿಸಿ 14ವರೆಗೆ ಮಾರ್ಕ್ ಮಾಡ್ಕೊತೀನಿ. ಸೊ ಎರಡೂ ಕಡೆ ಮಾರ್ಕ್ ಮಾಡ್ಕೊತೀನಿ, ಅದರಿಂದ ಸ್ಟ್ರೈಟಾಗಿ ಬರುತ್ತೆ ಗೆರೆ. ಸೊ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಹಾಕೊಂಡಾದ್ಮೇಲೆ ನೆಕ್ಸ್ಟು ವೇಸ್ಟು ಮೆಷರ್ಮೆಂಟ್ ಮಾಡೋಣ ಎಷ್ಟು ಬರುತ್ತೆ ಅಂತ. ವೇಸ್ಟ್ ಬಂದು 33, ಅದರಲ್ಲಿ 4 ಡಿವೈಡೆಡ್ ಬೈ ಮಾಡಿದ್ರೆ ಸೊ ನಮಗೆ ಬರೋದು 8 ಕಾಲು. 8 ಕಾಲ್ಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕು ಒಂದು ಫಿಲ್ಟ್ ಹಿಡಿತೀವಿ, ಅದಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾರ್ಜಿನ್ ಬಂದು 2 ಇಂಚು ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟು ಶೋಲ್ಡರು 15 ಇಂಚಿದೆ, 15 ಇಂಚು ಡಿವೈಡೆಡ್ ಬೈ 2 ಮಾಡಿಕೊಂಡು 7ವರೆಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 7ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಲೆಂತ್ ಬಂದು ಡೀಪು 10 ಇದೆ, ಬ್ಯಾಕ್ ಡೀಪ್ ಬಂದು 10 ಇದೆ. ಸೊ 1 ಇಂಚ್ಗೆ ಅರ್ಧ ಇಂಚು ಶೋಲ್ಡರಲ್ಲಿ ಮೈನಸ್ ಮಾಡ್ತೀನಿ. 1 ಇಂಚ್ಗೆ 1/4 ಇಂಚು ಶೋಲ್ಡರಲ್ಲಿ ಮೈನಸ್ ಮಾಡ್ಕೊಬೇಕು. ಸೊ 7ವರೆ ಏನಿದೆಯಲ್ಲ ಅದು ಇಟ್ಕೊಂಡು 1 2 3 4 5 6 7 8 9 10. ಸೊ ಇದು ಪ್ರಕಾರ ನಮಗೆ ಬ್ಯಾಲೆನ್ಸ್ ಬಂದು 5 ಕಾಲು ಬರುತ್ತೆ. 5 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟು ಆರ್ಮಲ್ ಡೌನ್ ಬಂದು 5ವರೆ ಇಟ್ಕೊತೀನಿ. ಸೊ ಬ್ರಾಡ್ ಇರೋದ್ರಿಂದ 5ವರೆ ಇಟ್ಕೊತೀನಿ. ಸೊ ಮೇಲೆ 5 ಕಾಲು ಇರೋದ್ರಿಂದ ಕೆಳಗಡೆ ಬಂದು ಅರ್ಧ ಇಂಚ್ ಆ್ಯಡ್ ಮಾಡಿ 5 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಆವಾಗ ಒಂದು ಲೈನು ಕ್ರಾಸ್ ಬರುತ್ತೆ, ನಮ್ಮದು ಆರ್ಮಲ್ ಶೇಪು ಚೆನ್ನಾಗಿ ಬರುತ್ತೆ. ಆವಾಗ ಅದಕ್ಕೊಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊತೀನಿ. ಈ ಪಾಯಿಂಟು ಎರಡೂ ಜಾಯಿನ್ ಮಾಡ್ಕೊತೀನಿ. ನೆಕ್ಸ್ಟು ನಮ್ಮ ಅಪ್ಪರ್ ಚೆಸ್ಟ್ ಬಂದು 36.5 ಡಿವೈಡೆಡ್ ಬೈ 4 ಮಾಡಿದ್ರೆ 9.12 ಬರುತ್ತೆ. ನಾನಿಲ್ಲಿ 9 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಇದು ಸ್ಟಿಚಿಂಗಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಸೊ 9 ಕಾಲಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಆರ್ಮಲ್ ಶೇಪ್ ಕೊಟ್ಕೊಳ್ಳೋಣ. ಆರ್ಮಲ್ ಶೇಪಲ್ಲಿ ನಮ್ಮದು ಏನು ಒಂದು ಲೈನ್ ಹಾಕಿರ್ತೀವಲ್ಲ ಅದರಲ್ಲಿ ಮಿಡ್ ಪಾಯಿಂಟ್ ತೊಗೊತೀನಿ, ಅದಕ್ಕೊಂದು ಮಾರ್ಕ್ ಮಾಡ್ಕೊತೀನಿ. ಈ ಕಡೆಯಿಂದ ಬಂದು 2 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಈ 2 ಪಾಯಿಂಟ್ನ ಸೇರಿಸಿ ಒಂದು ಕರ್ವು ಶೇಪ್ ಕೊಟ್ಕೊತೀನಿ, ಆರ್ಮಲ್ ಶೇಪ್ ಕೊಟ್ಕೊತೀನಿ. ಆರ್ಮಲ್ ಶೇಪ್ ಹಾಗೆ ಕೊಡೋಕ್ಕೆ ಬರಲ್ಲ ಅಂದರೆ ನೀವು ಈ ಸ್ಕೇಲ್ ಯೂಸ್ ಮಾಡ್ಕೊಬೋದು. ಸೊ ಕರ್ವು ನೀಟಾಗಿ ಬರುತ್ತೆ. ಆವಾಗ ಒಂದು ಸತಿ ಮೆಷರ್ ಮಾಡ್ಕೊಳ್ಳೋಣ. ನಮ್ಮದು ಆರ್ಮೋಲ್ ಬಂದು 17 ಇದೆ, 17 ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ 8ವರೆ ಬರುತ್ತೆ. ಎಕ್ಸಾಕ್ಟಾಗಿ ನಮಗೆ 8ವರೆ ಬಂದಿದೆ. 8ವರೆ ಕರೆಕ್ಟಾಗಿ ಬಂದಿದೆ. ಸೊ ಶೋಲ್ಡರು ಮತ್ತು ಚೆಸ್ಟ್ದು ಮಾರ್ಕ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಬಂದೇ ಬರುತ್ತೆ. ಸೊ ಇವೆರಡೂ ಪಾಯಿಂಟ್ನ ನಾವಿವಾಗ ಜಾಯಿನ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾರ್ಜಿನ್ಗೆ 2 ಇಂಚು ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ, ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಆದಮೇಲೆ ನೆಕ್ ಬ್ರಾಡ್ ಬಂದು 3 ಇಂಚ್ಗೆ ತೊಗೊತೀನಿ. ಇಲ್ಲಿ ಮೇಲೆ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಅದೆರಡು ಪಾಯಿಂಟ್ನ ಜಾಯಿನ್ ಮಾಡಿಕೊಂಡು ನೆಕ್ ಶೇಪು ರೌಂಡ್ ಶೇಪ್ ಕೊಟ್ಕೊತೀನಿ. ರೌಂಡ್ ಶೇಪ್ ಕೊಟ್ಟಾದಮೇಲೆ ಬ್ಯಾಕ್ ಸೈಡು ಒಂದು ಟಕ್ಸ್ ಬರುತ್ತೆ. ಆ
ಆ ಟಕ್ಸ್ಗೆ ಬಂದು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಲ್ಲ ಅದ್ರ ಪ್ರಕಾರ ಒಂದು ಮಾರ್ಕ್ ಮಾಡ್ಕೊಬೇಕು. ನಾನಿಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಇವೆರಡು ಮಿಡ್ ಪಾಯಿಂಟ್ನ ತೊಗೊಬೇಕು. ಮಿಡ್ ಪಾಯಿಂಟ್ ತೊಗೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊತೀನಿ. ಸೊ ಮೇಲೆ ಎಷ್ಟುವರೆಗೆ ಹಿಡಿಬೇಕು ಅಂದರೆ 4 ಇಂಚ್ವರೆಗೆ ಹಿಡ್ಕೋಬೇಕು. ಈ ಕಡೆಯಿಂದನೂ ಮಿಡ್ ಪಾಯಿಂಟ್ ಏನಿದೆಯಲ್ಲ ಅದನ್ನು ನೋಡಿಕೊಂಡು ಈ ಕಡೆಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊತೀನಿ. ನಾವು ಎಕ್ಸ್ಟ್ರಾ ಬಿಟ್ಟಿರೋದು ಬಂದು 1 ಇಂಚು. ಸೊ ಈ ಕಡೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಬಿಟ್ಟು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊತೀನಿ. ಇವಾಗ ಅದನ್ನು ನೀಟಾಗಿ ಕಟ್ ಮಾಡಿ ತಗೊಳ್ಳೋಣ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನೇನು ಎಡ್ಜಸ್ ಇದೆಯಲ್ಲ ಅದನ್ನು ನ್ಯಾಚಸ್ ಹಾಕ್ಕೊತಾ ಇದ್ದೀನಿ ಮಾರ್ಕ್ಗೆ. ಸೊ ಒಂದು ಸೈಡ್ ಮಾತ್ರ ಮಾರ್ಕ್ ಇರುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸೈಡು ಸೇಮ್ ಮೆಷರ್ಮೆಂಟ್ಗೆ ಮಾರ್ಕ್ ಮಾಡ್ಕೊತೀನಿ. ನಾನು ಏನು ಮಾರ್ಕ್ ಮಾಡ್ಕೊತೀನಲ್ಲ ಆ ಮಾರ್ಕ್ಗೆ ಸ್ಟಿಚ್ ಬರಲೇಬೇಕು. ಸೊ ಆವಾಗಲೇ ಎಕ್ಸಾಕ್ಟ್ ಮೆಷರ್ಮೆಂಟ್ ಕರೆಕ್ಟ್ ಆಗೋದು. ಅದು ವೇರಿಯೇಷನ್ ಆಯಿತು ಅಂದರೆ ಬ್ಲೌಸ್ ಸರಿ ಆಗಲ್ಲ. ಬ್ಯಾಕ್ ಪಾರ್ಟ್ ಆಗಿದೆ. ಇವಾಗ ಫ್ರಂಟ್ ಪಾರ್ಟ್ಗೆ ಏನು ಬ್ಯಾಕ್ ಪಾರ್ಟ್ ಮಾಡಿರ್ತೀನಲ್ಲ ಕಟ್ಟಿಂಗು ಅದನ್ನೇ ಇಟ್ಟು ಮಾರ್ಕ್ ಮಾಡ್ಕೊತೀನಿ. ಸೊ ಸೈಡಿಗೆ ಎಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಕೊತೀವಲ್ಲ ಅಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ಫ್ರಂಟ್ಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ. ಸೊ ಏನು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತಾನಲ್ಲ ಅದೇ ಮೆಷರ್ಮೆಂಟ್ಗೆ ಇಟ್ಕೊಂಡು ನೀಟಾಗಿ ಒಂದು ಔಟ್ಲೈನ್ ಹಾಕ್ಕೊತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಹಾಕ್ಕೊತೀನಿ. ನಂತರ ಅದು 1 ಇಂಚ್ ಅಷ್ಟು ಮಾತ್ರ ಎಕ್ಸ್ಟ್ರಾ ತೊಗೊತೀನಿ, ಕ್ರಾಸಾಗಿ ಲೈನ್ ಮಾಡಿ ತೊಗೊತೀನಿ. ಬಿಕಾಸ್ ಮುಂದೆ ಬಂದು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ನೆಕ್ಸ್ಟು ನಮ್ಮದು ಎಪಿಕ್ಸ್ ಪಾಯಿಂಟ್ ಬಂದು 10 ಕಾಲು. ಸೊ 10 ಕಾಲಿಗೆ 1 ಇಂಚ್ ಮಾರ್ಜಿನ್ ತೊಗೊತೀವಿ. ಸ್ಟಿಚಿಂಗ್ ಮೇಲೆ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಮತ್ತು 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 13 ಮುಕ್ಕಾಲು ಆಗುತ್ತೆ. ಬಟ್ ನಾನಿಲ್ಲಿ 13.25 ತೊಗೊತೀನಿ. ಇದು ಬಂದು ಡಾಟ್ ಎಂಡ್ ಅಂತ ಹೇಳ್ತೀವಿ. ಮಿಡ್ ಚೆಸ್ಟಿಂದ ಕೆಳಗಡೆ ಲೋಯೆಸ್ಟ್ ಚೆಸ್ಟ್ ಬರುತ್ತಲ್ಲ ಅಲ್ಲಿ ಇದು. ಸೊ 13.25 ತೊಗೊಂಡು ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಫ್ರಂಟ್ ಡೀಪ್ ಬಂದು 7ಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟು ಅಗಲ ಬಂದು 3 ಇಂಚು ಅದೆರಡನ್ನು ಜಾಯಿನ್ ಮಾಡಿ ಫ್ರಂಟ್ ಶೇಪ್ ಕೊಟ್ಕೊತೀನಿ. ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ ಸ್ಟಿಚಿಂಗ್ಗೆ. ನಮ್ಮದು ಅಪ್ಪರ್ ಚೆಸ್ಟ್ ಬಂದು 36.5 ಡಿವೈಡೆಡ್ ಬೈ 10 ಅಂತ ಮಾಡಿದ್ರೆ ನಮಗೆ 3.6 ಅಂತ ಬರುತ್ತೆ. ಸೊ ನಾನಿಲ್ಲಿ 3 ಮುಕ್ಕಾಲು ತೊಗೊಂಡಿದ್ದೀನಿ. ತೊಗೊಂಡು ಡಾಟ್ ಪಾಯಿಂಟ್ನ ಇಟ್ಕೊತೀನಿ. ಇಲ್ಲಿ ಅಪ್ಪರ್ ಚೆಸ್ಟು ಮತ್ತು ಮಿಡ್ ಚೆಸ್ಟು ಎರಡೂ ಸೇಮ್ ಇರೋದ್ರಿಂದ ನಾನು 1 ಇಂಚ್ ಮಾತ್ರ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ. ಆ ಕಡೆ 1 ಇಂಚು ಈ ಕಡೆ 1 ಇಂಚು. ಇಲ್ಲಿ ನಾನು 1.5 ಇಂಚಷ್ಟು ಒಳಗೆ ತೊಗೊಂಡು ಒಂದು ಕ್ರಾಸ್ ಲೈನ್ ಹಾಕ್ಕೊತೀನಿ. ಇನ್ನು ಬ್ಯಾಲೆನ್ಸ್ ಏನಿದೆಯಲ್ಲ ಅದರಲ್ಲಿ ಮೆಷರ್ ಮಾಡಿಕೊಂಡು ಅದರಲ್ಲಿ ಮಿಡ್ ಪಾಯಿಂಟ್ ತೊಗೊಂಡು ಮಧ್ಯ ಒಂದು ಪಾಯಿಂಟ್ ಹಾಕ್ಕೊತೀನಿ. ಯಾವತ್ತು ಡಾಟ್ ಪಾಯಿಂಟ್ಗಿಂತ ಕೆಳಗಡೆ ಬರಬಾರ್ದು ಈ ಸ್ಟಿಚಿಂಗು, ಅದರಿಂದ ಮೇಲ್ಗಡೆನೇ ಬರಬೇಕು. ಸೊ ಅದು 1/4 ಇಂಚು ಮಾರ್ಜಿನ್ ಹೋಗುತ್ತೆ. ನೆಕ್ಸ್ಟು ಹಾರ್ಮೋಲ್ ಹತ್ರ ಒಂದು ಫಿಲ್ಟ್ ಹಿಡಿತೀವಲ್ಲ ಅದನ್ನು ಒಂದು ಸ್ಟ್ರೈಟ್ ಲೈನ್ ತೊಗೊಂಡು 2 ಇಂಚ್ ಗ್ಯಾಪ್ ಬಿಟ್ಟು ಲೈನ್ ಹಾಕ್ಕೊಬೇಕು. ಮೇಲ್ಗಡೆ ಆದಂಗೆ ಸ್ವಲ್ಪ ಇದು ತೊಗೊತೀನಿ, ಈ ಕಡೆಗೆ ಬರಬಾರ್ದು. ನೆಕ್ಸ್ಟ್ ಬಂದು ಎಲ್ರಿಗೂ ಪಟ್ಟಿ ಬೆಲ್ಟ್ ಪಟ್ಟಿ ಎಷ್ಟು ತೊಗೋಬೇಕು ಅನ್ನೋದ್ರ ಡೌಟ್ ಇರುತ್ತೆ. ಇದರಲ್ಲಿ ಕ್ಲಿಯರ್ ಆಗುತ್ತೆ. ನಂದು ಬ್ಯಾಕ್ ಸೈಡ್ಸ್ ಫಿಟ್ಟಿಂಗ್ ಏನಿದೆಯಲ್ಲ ಅದು 9 ಕಾಲಿದೆ. ನಾನು ಪಟ್ಟಿ ರೆಡಿ ಮಾಡೋದು ಬಂದು 2.5 ಬಿಟ್ಟು ಏನು ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು 9 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ.
ಅದಕ್ಕೂ ಸೇರಿಸಿ ಒಂದು ಲೈನ್ ತೊಗೊತೀನಿ. ನಮ್ಮದು ವೇಸ್ಟ್ ಬಂದು 33, ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಬರುತ್ತೆ. ಅದೇನು 2 ಸ್ಟಿಚ್ ಮಾಡ್ತೀವಲ್ಲ ಅದನ್ನು ಬಿಟ್ಟು 8.25ಗೆ ಮಾರ್ಕ್ ಮಾಡ್ಕೊಂಡ್ರೆ ಒಂದು ಸ್ಟ್ರೈಟ್ ಲೈನ್ ಹಾಕೊತೀನಿ. ಇದೇ ಎಕ್ಸಾಕ್ಟ್ ಫಿಟ್ಟಿಂಗ್ ಬರೋದು. ಈ 4 ಫ್ರಂಟ್ಗೂ ನಾನು ಮಾರ್ಕ್ ಮಾಡಿದ್ದೀನಿ, ಬ್ಯಾಕ್ಗೂ 4 ಮಾರ್ಕ್ ಮಾಡಿದ್ದೀನಿ. ಇವೆರಡೂ ಲೈನು ಜಾಯಿನ್ ಆಗಬೇಕು. ಜಾಯಿನ್ ಆದರೆ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ. ಸೊ ಇವಾಗ ಫ್ರಂಟ್ ಆರ್ಮೋಲ್ಗೆ ಶೇಪ್ ಕೊಟ್ಕೊತಾ ಇದ್ದೀನಿ. ಅಲ್ಲೇನಿದೆ ಅದನ್ನು ಮತ್ತೆ ಲೈನ್ ಹಾಕ್ಕೊಂಡು ಅರ್ಧ ಇಂಚು ಒಳಕಾದಂಗೆ ಒಂದು ಕ್ರಾಸ್ ಲೈನು, ಒಂದು ಕರ್ವ್ ಕೊಟ್ಕೊಂಡು ಶೇಪ್ ಕೊಟ್ಕೊತೀನಿ. ನಿಮಗೆ ಏನಾದರೂ ಆ್ಯಕ್ಚುಲಿ ಇದರಲ್ಲಿ ಬರಲ್ಲ 4th ಟಕ್ಸ್ ಬಂದು, ಇನ್ ಕೇಸ್ ಬಂದರೆ 2 ಇಂಚ್ ಗ್ಯಾಪ್ ಕೊಟ್ಕೊಂಡು ಅದರಲ್ಲಿ ಒಂದು ಲೈಟ್ಲಿ ಒಂದು 1/4 ಇಂಚ್ ಹಿಡಿಯೋ ಥರ ಬರ್ಬೋದೇನೋ, ಬಟ್ ಎಕ್ಸಾಕ್ಟ್ ಬರುತ್ತೆ. ಸೊ ಅದಕ್ಕೊಂದು ಟಕ್ಸ್ ಕೊಟ್ಕೋಬೋದು ನೀವು 2 ಇಂಚ್ ಗ್ಯಾಪ್ ಕೊಟ್ಕೊಂಡು. ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಹೇಳೋದ್ರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನು ಇನ್ನೊಂದು ಕಟ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಾದರೂ ಬಿಗಿನರ್ಸ್ ಇದ್ದಾರೆ ಅಂದರೆ ಅರ್ಥ ಆಗುತ್ತೆ. ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆರ್ಮೋಲ್ ಶೇಪ್ ತೊಗೊಳ್ಳೋಣ. ಆರ್ಮೋಲ್ ಶೇಪ್ನ ಏನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಪ್ರಕಾರ ಕಟ್ ಮಾಡ್ಕೊತೀನಿ. ಎಲ್ಲ ಕಡೆ ಎಲ್ಲೆಲ್ಲಿ ಸ್ಟಿಚಿಂಗ್ ಬರಬೇಕು ಅಲ್ಲಿ ಕಡೆ ನ್ಯಾಚಸ್ ಹಾಕ್ಕೊತೀನಿ. ಎಲ್ಲ ಕಡೆ ನ್ಯಾಚಸ್ ಹಾಕ್ಕೊಂಡು ಹಾಗೆ ಬ್ಯಾಕ್ ಸೈಡ್ಗೂ ಸಹ ಮಾರ್ಕ್ ಮಾಡ್ಕೊತೀನಿ. ಫೈನಲ್ ಫಿಟ್ಟಿಂಗದ್ದು ಸಹ ಹಾಗೆ ಮಾರ್ಕ್ ಮಾಡ್ಕೊತೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ತಿಳಿಸ್ಕೊಡಿ, ಏಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಬರೀ ಕಟ್ಟಿಂಗ್ದು ಹಾಕಿದ್ದೀನಿ. ಬೇಕು ಅಂದರೆ ನಾನು ಸ್ಟಿಚಿಂಗ್ದು ಹಾಕ್ತೀನಿ. ನೆಕ್ಸ್ಟು ನಾವು ಪಟ್ಟಿ ಮೆಷರ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಬ್ಯಾಕ್ದು ಪಾರ್ಟ್ ಏನು ಕಟ್ ಮಾಡಿರ್ತೀವಲ್ಲ ಅದರದ್ದು ಬಾಟಮ್ ಸೈಡು ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. ಸೊ ಇದೇ ಮೆಷರ್ಮೆಂಟ್ಗೆ ನೀವು ಫ್ರಂಟ್ ಪಟ್ಟಿನೂ ರೆಡಿ ಮಾಡ್ಕೊಬೇಕು. 11.25 ಬರ್ತಾ ಇದೆ. ಸೊ ಅದೇ ರೆಡಿ ತೊಗೋಬೇಕು, ಎಕ್ಸಾಕ್ಟಾಗಿ ಬರುತ್ತೆ, ಯಾವುದೊಂದು ಎಕ್ಸ್ಟ್ರಾ ಬರಲ್ಲ ಆವಾಗ. ಇದು ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅದರಲ್ಲಿ ಬಂದು ಫ್ರೀಸ್ ಆಗಿರುತ್ತಲ್ಲ ಆ ಬಟ್ಟೆ ಇರುತ್ತೆ, ಅದರಲ್ಲಿ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೊಂದು ಮಾರ್ಕ್ ಮಾಡ್ಕೊತೀನಿ. ನಮ್ಮದು ರೆಡಿ ಬಂದು 2.5 ಇಂಚು ನಾನು ಬಿಟ್ಕೊಂಡಿದ್ದು. ಇಲ್ಲಿ ಬಂದು ನಾನು ಮೇಲೆ ಅರ್ಧ ಇಂಚು, ಕೆಳಗೆ ಅರ್ಧ ಇಂಚು ಎರಡೂ ಸೇರಿಸಿ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಪಟ್ಟಿ ಲೆಂತ್ ಬಂದು 11.25 ಇದೆ. ಸೊ ಆ ಕಡೆ 3.5 ಇಂಚು, ಈ ಕಡೆ 3.5 ಇಂಚು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊತೀನಿ. ಶೇಪ್ ಎಕ್ಸಾಕ್ಟಾಗಿ ಹಿಂಗೆ ಕೊಡಬೇಕು ಅಂತ ಇಲ್ಲ. ಸೊ ನಾವು ಫ್ರಂಟ್ದು ಯಾವ ಥರ ಕಟ್ಟಿಂಗ್ ಮಾಡ್ತೀವಲ್ಲ ಆ ಥರ ಶೇಪ್ ಕೊಟ್ಕೊತೀನಿ. ನಿಮಗೆ ಶೇಪ್ ಕೊಡೋದು ಕಷ್ಟ ಆಗ್ತಾಯಿದೆ ಅಂದರೆ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಬೇಕಾದ್ರೆ ನೀವು ಶೇಪ್ ಕೊಟ್ಕೋಬೋದು. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಇಟ್ಟು ಕಟ್ ಮಾಡೋದು ಅಂತ. ಸೊ ಏನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲಾದರೂ ಡೌಟ್ ಅಂತ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇದರಲ್ಲಿ ಫ್ರಂಟು ಮತ್ತು ಬ್ಯಾಕ್ ಸೈಡು ಯಾವ ಥರ ಬರುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಬ್ಯಾಕ್ ಸೈಡ್ಗೆ ನಾನು ಒಂದು ನ್ಯಾಚಸ್ ಹಾಕ್ಕೊತಾ ಇದ್ದೀನಿ. ಅದು ಒಳಗಡೆ 2 ಇಂಚು ಬಿಡ್ತೀವಲ್ಲ ಆ ಕಡೆಗೆ ಹೋಗುತ್ತೆ. ಇದು ಫ್ರಂಟ್ ಪಟ್ಟಿ ಸೈಡು ಬರುತ್ತೆ. ಸೊ 8.25 ಬಂದು ನಮ್ಮದು ಬೆಲ್ಟ್ ರೆಡಿ ಬರೋದು, ಅಂದರೆ ವೇಸ್ಟ್ ಬಂದು 8.25. ಸೊ ಅದಕ್ಕೊಂದು ಮಾರ್ಕ್ ಮಾಡ್ಕೊತೀನಿ. ಬ್ಲೌಸ್ ಕಟ್ಟಿಂಗ್ ರೆಡಿ ಇದೆ.
ನೆಕ್ಸ್ಟು ಸ್ಲೀವ್ ಕಟ್ಟಿಂಗು. ಸ್ಲೀವ್ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನಮ್ಮದು ಸ್ಲೀವ್ ರೌಂಡ್ ಬಂದು 6 ಇಂಚು. 6 ಇಂಚ್ಗೆ 1.5 ಇಂಚು ಎಕ್ಸ್ಟ್ರಾ ಸೇರಿಸಿ 7.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ಲ ಬಟ್ಟೆ ಹಾಕಿ ವೇಸ್ಟ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ. ಸೊ 7.5 ಇಂಚ್ಗೆ ಫೋಲ್ಡಿಂಗ್ ತೊಗೊತೀನಿ. ಫೋಲ್ಡಿಂಗ್ ತೊಗೊಂಡು, ಸೊ ಈ ಫೋಲ್ಡಿಂಗು ಎಷ್ಟು ತೊಗೋಬೇಕು ಅಂತ ಡೌಟ್ ಇದ್ದರೆ, ನಮ್ಮದು ಆರ್ಮೋಲ್ ರೌಂಡ್ ಬಂದು 8.5. 8.5ಗೆ 1 ಇಂಚು ಸೇರಿಸಿದ್ರೆ 9.5. 9.5 ಇಟ್ಟು ಫೋಲ್ಡಿಂಗ್ ತೊಗೊತೀನಿ. ಆವಾಗ ನಮಗೆ ಎಕ್ಸಾಕ್ಟ್ ಬರುತ್ತೆ, ಎಕ್ಸ್ಟ್ರಾ ಏನೂ ಬರಲ್ಲ, ಕರೆಕ್ಟ್ ಆಗುತ್ತೆ ಅವಾಗ. ಸೊ 9.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ತೊಗೊತೀನಿ. ನೆಕ್ಸ್ಟು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊತೀನಿ. ನಮ್ಮ ಸ್ಲೀವ್ ಲೆಂತ್ ಬಂದು 6 ಇಂಚು. ಆರ್ಮೋಲ್ ಡೌನ್ ಬಂದು 3 ಇಂಚು. ನಮ್ಮದು ಸ್ಲೀವ್ ರೌಂಡ್ ಬಂದು 8.5, ಅಂದರೆ ಅರ್ಧ ಮಾಡಿದ್ರೆ 8.5 ಬರುತ್ತೆ. ಅದರಲ್ಲಿ 1 ಇಂಚ್ ಕಮ್ಮಿ ಮಾಡಿ 7.5ಗೆ ಇಟ್ಕೊತಾ ಇದ್ದೀನಿ. ಸ್ಲೀವ್ ರೌಂಡ್ ಬಂದು 13, ಸೊ ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ 6.5. ಈ ಕಡೆನೂ 6 ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾನು ಆರ್ಮೋಲಲ್ಲಿ ರಿಂಕಲ್ಸ್ ಬರಲ್ಲ. ಕೆಲವೊಂದು ಆರ್ಮೋಲ್ ಅಂದರೆ ಬ್ಯಾಕ್ ಬ್ಲೌಸಲ್ಲಿ ಕರೆಕ್ಟಾಗಿ ಬರುತ್ತೆ, ಸ್ಲೀವಲ್ಲಿ ಬಂದು ರಿಂಕಲ್ಸ್ ಬರುತ್ತೆ. ಸೊ ಈ ಥರ ಕಟ್ಟಿಂಗ್ ಮಾಡೋದ್ರಿಂದ ಸ್ಲೀವಲ್ಲಿ ರಿಂಕಲ್ಸ್ ಬರಲ್ಲ, ಕರೆಕ್ಟಾಗಿ ಬರುತ್ತೆ ಎಕ್ಸಾಕ್ಟಾಗಿ. ಸೊ ಎರಡಕ್ಕೂ ನಾನು ಏನು ಮಿಡ್ ಪಾಯಿಂಟ್ ಇದೆಯಲ್ಲ, ಮಿಡ್ ಪಾಯಿಂಟ್ ತೊಗೊಂಡು ನಾನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಅಂದರೆ ಒಂದು 3 ಇರೋದು 1.5ಗೆ, ಈ ಕಡೆ 7.25 ಇರೋದು ಮಿಡ್ ಪಾಯಿಂಟ್ ತೊಗೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಇಲ್ಲಿ ಮೇಲೆ ಆರ್ಮೋಲ್ ಶೇಪ್ ಸ್ಟಾರ್ಟ್ ಆಗೋದು ಬಂದು 1 ಇಂಚ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ 1 ಇಂಚ್ ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಸ್ಕೇಲ್ ತೊಗೊಂಡು ಅದಕ್ಕೆ ಶೇಪ್ ಕೊಟ್ಕೊತೀನಿ. ಆ ಮಿಡ್ ಪಾಯಿಂಟ್ಗೂ ಆ ಟಾಪಲ್ಲಿ 1 ಇಂಚ್ ಬಿಟ್ಟಿದ್ದೀನಲ್ಲ, ಆ ಪಾಯಿಂಟ್ಗೂ ಸೇರಿಸಿ ಒಂದು ಲೈನ್ ತೊಗೊತೀನಿ. ಅದನ್ನು ಆಪೋಸಿಟ್ ಇಟ್ಕೊಂಡು ಇವೆರಡು ಪಾಯಿಂಟ್ಗೂ ಒಂದು ಲೈನ್ ಹಾಕ್ಕೊತೀನಿ. ಶೇಪ್ ಕೊಟ್ಕೊಂಡು ಇಲ್ಲಿ ಹಾಫ್ ಇಂಚ್ ತೊಗೊಳ್ಳೋದೇನಾದರೂ ಕನ್ಫ್ಯೂಷನ್ ಆದರೆ ಈ ಥರ ಮಧ್ಯ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇವಾಗ ಇದರಲ್ಲಿ ಹಾಫ್ ಇಂಚ್ ಮಾರ್ಜಿನ್ ತೊಗೊಂಡು ಅದಕ್ಕೊಂದು ಶೇಪು ಅವೆರಡು ಪಾಯಿಂಟ್ಸ್ ಸೇರೋ ಥರ ಒಂದು ಕರ್ವ್ ಶೇಪ್ ಕೊಟ್ಕೊಳ್ಳಿ. ಈ ಕಡೆನೂ ಅದೇ ಥರನೇ ಕೊಟ್ಕೊಳ್ಳಿ. ಇದು ಬಂದು ಸ್ಟಿಚಿಂಗ್ ಮಾರ್ಜಿನ್, ಇದು ಎಕ್ಸ್ಟ್ರಾ ಬಿಡೋದಲ್ಲ, ಇದು ಎಕ್ಸಾಕ್ಟ್ ಸ್ಟಿಚ್ ಬರುತ್ತಲ್ಲ ಅದೇ ಮಾರ್ಜಿನು. ಸೊ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. 8.5 ಎಕ್ಸಾಕ್ಟ್ ಬಂದಿದೆ. ಸೊ ಇವೆರಡು ಪಾಯಿಂಟ್ ಜಾಯಿನ್ ಮಾಡ್ಕೊತೀನಿ. 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊತಾ ಇದ್ದೀನಿ, ಅದನ್ನು ಜಾಯಿನ್ ಮಾಡ್ಕೊತೀನಿ. ಏನು ಮಾರ್ಕ್ ಮಾಡಿದ್ದೀನಲ್ಲ ಅದು ಸ್ಟಿಚಿಂಗ್ ಎಕ್ಸಾಕ್ಟಾಗಿ ಅಲ್ಲೇ ಸ್ಟಿಚ್ ಬರುತ್ತೆ. ಸೊ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಕಟ್ ಮಾಡ್ಕೊಬೇಕು ನಾನು. ಸೊ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊತೀನಿ. ಸೊ ಫ್ರಂಟ್ ಸೈಡ್ ಒಂದು ಸೈಡ್ ಮಾತ್ರ ಮಾರ್ಕಿಂಗ್ ಇರುತ್ತೆ. ಸೊ ಇನ್ನು ಬ್ಯಾಲೆನ್ಸ್ 3 ಸೈಡು ಸೇಮು ಮಾರ್ಕ್ ಮಾಡ್ಕೊತೀನಿ, ಹಾಗೆ ನ್ಯಾಚಸ್ ಹಾಕ್ಕೊತೀನಿ. ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸೊ ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ. ಸೊ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಶೇಪ್ ತೊಗೊಳ್ಳೋಣ ಒಂಚೂರು. ಎಲ್ಲಿ ಶೇಪ್ ತೆಗಿತೀವಲ್ಲ ಅದು ಫ್ರಂಟ್ ಸೈಡಿಗೆ ಬರಬೇಕು, ಎಲ್ಲಿ ಶೇಪ್ ಕೊಡಲ್ಲ ಅದು ಬ್ಯಾಕ್ ಸೈಡ್ಗೆ ಹೋಗಬೇಕು. ಸೊ ಅದು ಗುರುತಿಗೋಸ್ಕರ ಶೇಪ್ ತೆಗೆದ್ಮೇಲೆ ಅಲ್ಲೊಂದು ನ್ಯಾಚಸ್ ಹಾಕ್ಕೊತೀನಿ.
ಇದು ಫೋಲ್ಡೆಡ್ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊತೀನಿ. ಆಗಿದೆ ಇವಾಗ ಸ್ಲೀವ್ ಕಟ್ಟಿಂಗು. ಬ್ಲೌಸ್ ಕಟ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ.